ರೇಣುಕಾಸ್ವಾಮಿ ಕೊಲೆ ಕೇಸ್ ದರ್ಶನ್ಗೆ ಬಿಗ್ ಟೆನ್ಷನ್. ಇಂದು ಆರೋಪಿ ದರ್ಶನ್ ಮತ್ತೆ ಗ್ಯಾಂಗ್ಗೆ ಬಿಗ್ ಡೇ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಭವಿಷ್ಯ ನಿರ್ಧಾರ. ಸುಪ್ರೀಂ ಕೋರ್ಟ್ನಲ್ಲಿಂದು ಜಾಮೀನು ಅರ್ಜಿ ವಿಚಾರಣೆ. ಜಾಮೀನು ರದ್ದು ಕೋರಿ ಸರ್ಕಾರ ಮೇಲ್ಮನವಿ ಸಲ್ಲಿಸಿದೆ. ಏಳು ಆರೋಪಿಗಳ ಜಾಮೀನು ರದ್ದು ಕೋರಿರುವ ರಾಜ್ಯ ಸರ್ಕಾರ. ಈಗಾಗಲೇ ಕಳೆದ ಡಿಸೆಂಬರ್ನಲ್ಲಿ ಜಾಮೀನು ನೀಡಿದ್ದ ಹೈಕೋರ್ಟ್. ಎರಡ್ 2024ರ ಡಿಸೆಂಬರ್ನಲ್ಲಿ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ನೀಡಿತ್ತು. ಜಾಮೀನು ನೀಡಿದ್ದನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನ ಸರ್ಕಾರ ಸಲ್ಲಿಸಿತ್ತು. ಹಿಂದೆ ನಿರ್ಧಾರವಾಗುತ್ತಾ ದಾಸನ ಜಾಮೀನು ಭವಿಷ್ಯ. ಆರೋಪಿ ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಇಂದು ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ಗೆ ಬಿಗ್ ಡೇ ಆಗಿದೆ. ಇವತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಇಂದು ನಡೆಯಲಿದೆ. ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಿತ್ತು. 7 ಆರೋಪಿಗಳ ಜಾಮೀನು ರದ್ದು ಕೋರಿರುವ ರಾಜ್ಯ ಸರ್ಕಾರ. ಈಗಾಗಲೇ ಕಳೆದ ಡಿಸೆಂಬರ್ನಲ್ಲಿ ಜಾಮೀನು ನೀಡಿದ್ದ ಹೈಕೋರ್ಟ್ 2024ರ ಡಿಸೆಂಬರ್ನಲ್ಲಿ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿತ್ತು. ಜಾಮೀನು ನೀಡಿದ್ದನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಿತ್ತು ಸರ್ಕಾರ. ಹಾಗಾಗಿ ಹಿಂದೆ ನಿರ್ಧಾರವಾಗುತ್ತಾ ದಾಸನ ಜಾಮೀನು ಭವಿಷ್ಯ ಅನ್ನೋದನ್ನು ಕಾದು ನೋಡಬೇಕಿದೆ. ಆರೋಪಿ ದರ್ಶನ್ ಪರ ಈಗ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸಲಿದ್ದಾರೆ. ದರ್ಶನ್ಗೆ ಜಾಮೀನು ಕೊಡಬಾರ್ದು ಅಂತ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿತ್ತು. ಈ ಅರ್ಜಿಯ ವಿಚಾರಣೆ ಇಂದು ನಡೆಯಲಿದೆ. ಮನು ಸಿಂಘ್ವಿ ವಾದ ಮಂಡಿಸಲಿದ್ದಾರೆ ಆರೋಪಿ ಪರವಾಗಿ. ವಿದೇಶ ಪ್ರವಾಸದಲ್ಲಿರೋ ನಟ ದರ್ಶನ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಥೈಲ್ಯಾಂಡ್ನಲ್ಲಿರೋ ಕೊಲೆ ಆರೋಪಿ ದರ್ಶನ್ಗೆ ಡವಡವ. ಹೈಕೋರ್ಟ್ ಸೂಚನೆಯಂತೆ ವಿದೇಶಕ್ಕೆ ತೆರಳಿರೋ ದರ್ಶನ್. ವಿದೇಶಕ್ಕೆ ಅವಕಾಶ ಕೊಡಿ ಎಂದು ಮನವಿಯನ್ನ ಮಾಡಿದ್ರು ದರ್ಶನ್. ಡೆವಿಲ್ ಸಿನಿಮಾ ಶೂಟಿಂಗ್ಗೆ ತೆರಳಿರೋ ನಟ ದರ್ಶನ್ ಅವರು ವಿದೇಶದಲ್ಲಿ ಇರುವಾಗಲೇ ಇತ್ತ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಥೈಲ್ಯಾಂಡ್ನಲ್ಲಿರೋ ಕೊಲೆ ಆರೋಪಿ ದರ್ಶನ್ಗೆ ಈಗ ಡವಡವ ಶುರುವಾಗಿದೆ. ಹೈಕೋರ್ಟ್ ಸೂಚನೆಯಂತೆ ವಿದೇಶಕ್ಕೆ ತೆರಳಿದ್ದಾರೆ. ಸಿನಿಮಾ ಸಾಂಗ್ ಶೂಟ್ ಒಂದಕ್ಕೆ ವಿದೇಶಕ್ಕೆ ತೆರಳಿದ್ದಾರೆ ದರ್ಶನ್. ಹಾಕೊಂಡಿರುವಂತಹ ಅರ್ಜಿ ಮತ್ತೆ ವಿಚಾರಣೆಗೆ ಬರುತ್ತೆ. ಮತ್ತೆ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಫೈನಲ್ ಆಗಿ ಜಡ್ಜ್ಮೆಂಟ್ ಕೂಡ ಪೋಸ್ಟ್ ಆಗುವಂತ ಸಾಧ್ಯತೆ ಇದೆ. ಅದರಿಂದಾಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ, ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ಅವರಿಗೆ ಮತ್ತೆ ಒಂದ್ ರೀತಿಯಲ್ಲಿ ಡವಡವ ಶುರುವಾಗಿದೆ. ಅವರಿಗೆ ಭಯ ಶುರುವಾಗಿರುವಂತದ್ದು. ಒಂದು ವೇಳೆ ಏನಾದ್ರೂ ಸುಪ್ರೀಂ ಕೋರ್ಟ್ ನಲ್ಲಿ ಇವರ ಬೇಲ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ಇವರು ಜೈಲ್ ಸೇರ್ಲೇಬೇಕಾಗುತ್ತೆ. ಸೊ ಜೈಲ್ ಸೇರಿದ ಮೇಲೆ ಅವರಿಗೆ ಬೇಲ್ ಆಪ್ಷನ್ಸ್ ಇರೋದಿಲ್ಲ. ವಿಚಾರಣೆ ಎಲ್ಲ ಮುಗಿದ ಮೇಲೆನೆ ಅವರಿಗೆ ಅವರು ಈ ಒಂದು ಪ್ರಕರಣದಿಂದ ಆಚೆ ಬರಬೇಕಾಗುತ್ತೆ. ಓಕೆ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಗೋಲ್ಡ್ ಸ್ಮಗ್ಲಿಂಗ್